ಬೆಳಗಿನ ಶುಭೋದಯ ಸರ್. ಈಗ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ನವೆಂಬರ್ 20, 2024ರಂದು ಬಳ್ಳಾರಿ ಜಿಲ್ಲಾ ಛಲವಾದಿ ನೌಕರರ ಕಲ್ಯಾಣ ಸಂಘ ಜಿಲ್ಲಾ ಘಟಕವನ್ನು ಏನು ನಮ್ಮ ಸಹಕಾರ ಸಂಘಗಳ ನಿಯಮಾವಳಿ ಇದೆ ಅದರ ಪ್ರಕಾರವಾಗಿ ನಾವು ನೋಂದಣಿಯನ್ನು ಮಾಡ್ಕೊಂಡಿರ್ತೀವಿ. ಇವತ್ತಿಗೆ ನಮ್ಮ ಸಂಘವು ನೋಂದಣಿಯಾಗಿ 1 ವರ್ಷದ ಮೇಲೆ 7 ತಿಂಗಳ ಕಾಲ ಆಗಿದೆ. ಈಗಾಗಲೇ ಉದ್ಘಾಟನೆ ಆಗಬೇಕಿತ್ತು, ಯಾಕಾಗಿಲ್ಲ ಅಂತಕ್ಕಂಥ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಮ್ಮ ಈ ಒಂದು ಛಲವಾದಿ ನೌಕರರ ಕಲ್ಯಾಣ ಸಂಘದ ಧ್ಯೇಯ ದೋಷಗಳೇನಂತಂದರೆ, ನಮ್ಮ ಸಂಘದ ಸದಸ್ಯರ ಆರೋಗ್ಯ, ರಕ್ಷಣೆ, ಪೋಷಣೆ, ಅವರು ಕರ್ತವ್ಯ ನಿರ್ವಹಿಸುವಾಗ ಏನಾದರೂ ಅವರಿಗೆ ಅಹಿತಕರ ಘಟನೆಗಳು ನಡೆದು ತೊಂದರೆಗಳಾದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಆತ್ಮಸ್ಥೈರ್ಯನ ತುಂಬತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಜೊತೆಯಲ್ಲಿ ಈ ನಮ್ಮ ಸದಸ್ಯರ ಸಹಾಯಕ್ಕಾಗಿ ಒಂದು ಕಲ್ಯಾಣ ನಿಧಿಯನ್ನು ಪ್ರಾರಂಭ ಮಾಡಬೇಕಂತಕ್ಕಂಥದ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ. ಜೊತೆಯಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಪರ್ಧಾತ್ಮಕ ಯುಗ ಇದು ಮಕ್ಕಳಲ್ಲಿ ಮತ್ತು ನೌಕರಿಗೆ ಮತ್ತು ವ್ಯಾಸಂಗಕ್ಕಾಗಿ ಇದು ಪ್ರಾರಂಭ ಮಾಡ್ಬೇಕು ಸರ್. ಈಗ ಉದ್ಘಾಟನೆ ಮಾಡ್ತೀವಿ. ಕಲ್ಯಾಣ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ. ಕಲ್ಯಾಣ ನಿಧಿ ಮಾಡಿಲ್ಲ ಸರ್. ಸದಸ್ಯತ್ವ ಮಾಡಿದ್ವಿ. ಪೋಷಕರು, ಮಹಾಪೋಷಕರದ್ದು ಸದಸ್ಯತ್ವ ಆಗಿದೆ ಸರ್. ಅದು ಸೆಕ್ರೆಟರಿ ಅವರು ಅಮೌಂಟ್ ಬಗ್ಗೆ ಕಲ್ಯಾಣ ನಿಧಿ ಸ್ಟಾರ್ಟ್ ಮಾಡಿಲ್ಲ ಸರ್. ಮಾಡ್ತೀವಿ ಸರ್. ಉದ್ದೇಶ ಇದೆ ಸರ್. ಈ ಸ್ಪರ್ಧಾತ್ಮಕ ಯುಗದಲ್ಲಿ ವ್ಯಾಸಂಗಕ್ಕೆ ಮತ್ತು ಉದ್ಯೋಗಕ್ಕೆ ಸಾಕಷ್ಟು ಕಾಂಪಿಟೇಷನ್ ಇರೋದ್ರಿಂದ, ಸ್ಪರ್ಧೆ ಇರೋದ್ರಿಂದ ವಿಶೇಷವಾಗಿ ನಮ್ಮ ಜನಾಂಗದ SSLC ಸಮುದಾಯದ ಮಕ್ಕಳಿಗೆ 6ನೇ ತರಗತಿಗೆ ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಮಕ್ಕಳ ನೋಂದಣಿ ಮಾಡಿಸಿ ಅವರಿಗೆ ಆಫ್ಲೈನ್, ಆನ್ಲೈನ್ ಕ್ಲಾಸ್ಗಳನ್ನು ನಾವು ಕೊಡೋದ್ರ ಮೂಲಕ ಅವ್ರಿಗೆ ಮೋಟಿವೇಟ್ ಮಾಡಿ ಹೆಚ್ಚು ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆಗಬೇಕು, ಉನ್ನತ ಶಿಕ್ಷಣ ಪಡೆದಕ್ಕೆ ಅನುಕೂಲ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಒಂದು ಧ್ಯೇಯ ಉದ್ದೇಶ ಇದೆ ಅಂತಕ್ಕಂಥ ಸರ್. ಹಾಗೆಯೇ ಬಾಬಾ ಸಾಹೇಬ್ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತಕ್ಕಂಥ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಜನಾಂಗದ SSLC ಮತ್ತು PUC ಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ 75%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಅವರಿಗೆ ಪ್ರೇರಣೆಯನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ ಸರ್. ಹಾಗೆಯೇ ಪ್ರತಿ ವರ್ಷ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಒನಕೆ ಓಬವ್ವ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಪರಿನಿರ್ವಾಣ ಆಗಿರ್ಬೋದು, ಹಿಂಗೆ 10 ಹಲವು ಕಾರ್ಯಕ್ರಮಗಳನ್ನು ನಾವು ಇವತ್ತು ಸಂಘದ ವತಿಯಿಂದ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಸರ್. ನಮ್ಮ ಸಂಘಟನೆ ಯಾವುದೇ ಸಂಘರ್ಷ, ಹೋರಾಟ ಇಲ್ಲ ಸರ್. ನಮ್ಮ ಶಾಂತಿಯುತವಾದದ್ದು. ನಮ್ಮ ನೌಕರಿಗೆ ಏನಾದರೂ ತೊಂದರೆ ಆಯ್ತಂದರೆ ನಾವು ಅಫಿಷಿಯಲ್ ಏನಿದೆ ಲೆಟರ್ ಕೊಡೋದ್ರ ಮೂಲಕ ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಪ್ರಾರಂಭ ಮಾಡಿದೆ ಸರ್. ಹೋರಾಟ ಮಾಡಲ್ಲ ಸರ್. ನಮ್ಮ ಸಂಘ ಹೋರಾಟ ಸಂಘ ಅಲ್ಲ ಸರ್, ಇದು ಪ್ರೋತ್ಸಾಹ ನೀಡ್ತಕ್ಕಂಥ ಸಂಘ. ಇದು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ನೌಕರರಿಗೆ ಅವರ ಕಲ್ಯಾಣವನ್ನು ನೋಡೋದ್ರ ಜೊತೆಗಾಗಿ ನಾವು ಬೆಂಬಲ ನೀಡ್ತಕ್ಕಂಥ ಒಂದು ಸಂಘ ಇದೆ ಸರ್. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು ಹೇಳಿದಂತೆ ನವೆಂಬರ್ 20, 2024 ಇದು ನೋಂದಣಿ ಆಗಿದ್ರು ಸಹ ನಮ್ಮ ಜನಾಂಗದ ಅತಿರಥ ಮಹಾರಥರು ಸಚಿವರಲ್ಲಾದ್ರೆ ನಿಮಗೆಲ್ಲ ಗೊತ್ತಿದೆ. ಮಾನ್ಯ ಗೃಹ ಸಚಿವರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು, IT-BT ಸಚಿವರು, ಮತ್ತು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮತ್ತು ನಿಗಮ ಮಂಡಳಿ ಅಧ್ಯಕ್ಷಗಳಿದ್ದಾರೆ. ಅವ್ರನ್ನೆಲ್ಲ ನಾವು ಕರೆಸಿಬಿಟ್ಟು ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಮ್ಮ ಏನು ಸಂಘಕ್ಕೆ ನಿವೇಶನ ಆಗಿರ್ಬೋದು, ಒಂದು ಭವನ ಆಗಿರ್ಬೋದು, ಏನಾದರೂ ಒಂದು ಬೇಡಿಕೆ ನೀಡಬೇಕು, ಒಟ್ಟು ನಮ್ಮ ಸಂಘದ ನೌಕರರ ಶಕ್ತಿಯನ್ನು ಸೇರಿಸಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಪ್ಲಾನ್ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಸರ್. ಕಳೆದ ವರ್ಷ ಈಗ 3 ಸರಿ ಮುಂದಕ್ಕೆ ಹೋಗಿದೆ. ಈಗ ನಮಗೆ ಡೇಟ್ ಕೊಟ್ಟಿದ್ರು. ಆ ಡೇಟ್ನಲ್ಲಿ ನಾವು ರಂಗಮಂದಿರವನ್ನು ಬುಕ್ ಮಾಡಿದ್ವಿ. ಕೊನೆಯ ದಿನ ಒಂದಿನ ಐದು ದಿನದೊಳಗೆ ಅದು ಬೇರೆ, ಒಂದ್ಸರಿ ರಾಷ್ಟ್ರಪತಿ ಬಂದರು, ಇನ್ನೊಂದ್ಸರಿ ಮೈಸೂರಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಅದು ಮುಂದೂಡಿ ಇಲ್ಲಿಗೆ ಬಂದು ನಿಂತಿದೆ ಸರ್. 31/5/2026 ಡಾಕ್ಟರ್ ಜೋಳದರಾಶಿ ದೊಡ್ಡಗೌಡ ರಂಗಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಮೈಸೂರು ಗುರುಲಿಂಗಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ನಮ್ಮ ಛಲವಾದಿ ಮಹಾಸಂಸ್ಥಾನದ ಚಿತ್ರದುರ್ಗದ ಬಸವನಾಗಿ ಸ್ವಾಮಿ ದೇವಿಗಳು ಮತ್ತು ನಮ್ಮ ಬೌದ್ಧ ಸನ್ಯಾಸಿಗಳಾಗಿರ್ತಕ್ಕಂಥ ಕಮರತ್ನ ಬಂತೇಜಿಯವರು ಸಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಹಾಗೆಯೇ ನಮ್ಮ ಸಮಾಜದ ಮತ್ತು ಸರ್ಕಾರದ ಘನತೆವೆತ್ತ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರವರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹಾದೇವ್ ಸಾಹೇಬ್ ಆಗಿರ್ಬೋದು, ಮತ್ತು ನಮ್ಮ IT-BT ಸಚಿವರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಒಂದು ಬಳ್ಳಾರಿ ನಗರದ ಎಲ್ಲ ಶಾಸಕ
ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗೆಯೇ ನಮ್ಮ DC ಸಾಹೇಬರು ನಾಗೇಂದ್ರ ಪ್ರಸಾದ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದರೆ, ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ನೀಡತಕ್ಕಂಥ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪ್ರಸಾದ್ ಅಬ್ಬಯ್ಯ ಸರ್ ಅವರು ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಬೆಂಬಲ ನೀಡಿ ಕಾರ್ಯಕ್ರಮ ಮಾಡಿ, ಹುಬ್ಬಳ್ಳಿ ಧಾರವಾಡದ ಶಾಸಕರು, ಅವರು ಹಿರಿಯ ಶಾಸಕರಿದ್ದಾರೆ, ಬಂದೇ ಬರ್ತೀವಿ ಅಂತ ಹೇಳಿದ್ರೆ ಸರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನೀವೆಲ್ಲರ ಸಹಕಾರ ಇಲ್ಲ ಸರ್, ನಾವು ಮಕ್ಕಳಿಗೆ ಪ್ರೋತ್ಸಾಹ ಬೆಂಬಲ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇನ್ನು ಹೆಚ್ಚಿನ ಏನಾದ್ರು ಮಾಹಿತಿ ಕಡೆ ನಾವು ಉತ್ತರ ಮಾಡಕ್ಕಿದ್ದೀವಿ ಸರ್. ಧನ್ಯವಾದಗಳು ಸರ್. ಸುಮಾರು 80 ವರ್ಷದಿಂದ ದಲಿತರಿಗೆ ಈ ರಾಜ್ಯದಲ್ಲಿ CM ಸಿಗುತ್ತೆ ಅಂತ ಹೇಳಿ ಭಾಳಷ್ಟು ನಿರೀಕ್ಷೆಗಳಾದವು. ಸಾಕಷ್ಟು ಪತ್ರಿಕಾದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಭಾಳಷ್ಟು ದಲಿತರಿಗೆ ಒಂದ್ಸಲ ಕೊಡ ಅಂತ ಹೇಳಿ ನಾವು ಕೂಡ ಎಲ್ಲರೂ ರಾಜ್ಯ ಮಟ್ಟದಲ್ಲಿ ಧ್ವನಿ ಇಟ್ಟಿದ್ರಿ. ನಮಗೆ ಭಾಳ ಪರಮೇಶ್ವರ ಸಾಹೇಬರಿಗೆ ಸಿಗುತ್ತೆ ಅಂತ ಹೇಳಿ ಭಾಳ ಇಡೀ ಎಲ್ಲ SC STಗಳು ಮತ್ತು ಶೋಷಿತ ವರ್ಗದ ನಾಯಕರಿಗೂ ಭಾಳ ನಿರೀಕ್ಷೆ ಇತ್ತು. ಆದರೆ ಇವರು ಲಾಸ್ಟ್ ಫೈನಲ್ ಟೈಮ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ಸಮಾಜನ ಧ್ವನಿ ಎತ್ತಿ ದಲಿತರಿಗೆ ಕೊಡಿಸ್ತಾರ ಅನ್ನೋದು ಭಾಳ ವಿಶ್ವಾಸ ಇತ್ತು. ಆದರೆ ಅವರು ಯಾವ ಕಾರಣಾಂತರದಿಂದ ಅವ್ರು ಏನಾಗಿದೆ ಒತ್ತಡ ಪ್ರಜರಾಗಿ ಮತ್ತೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಉದ್ಯೋಗ ಇದೆ. ಬಟ್ ನಾವೇನು ಅದಕ್ಕೆ ಅಸಮಾಧಾನ ಇಲ್ಲ, ಸಂತೋಷ. ಆದರೆ ಅವರ ಸಚಿವ ಸಂಪುಟದಲ್ಲಿ ಇನ್ನೊಬ್ಬ 5 ನಾಯಕರಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ರಾಜ್ಯ ಪಂಚಾಯತ್ ರಾಜ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬರವರು ಬಹಳಷ್ಟು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಜನಾಂಗದ ಮಹಿಳೆಯರ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ. ನಮ್ಮ ದಲಿತರ ಆಶಾ ಕಿರಣಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಮ್ಮ ಈಗ DK ಶಿವಕುಮಾರ್ ಸಾಹೇಬರು ಕ್ಯಾಬಿನೆಟ್ನಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಬಳ್ಳಾರಿ ಜಿಲ್ಲೆಯಿಂದ ತಮ್ಮ ಮುಖಾಂತರ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.